ಇವತ್ತು ಬಂದು ಶುಕ್ರವಾರ, ಹೌದು ರಾಮನವಮಿ. ಸೊ ನೆನ್ನೆ ಎಲ್ಲ ಕಡೆ ಪ್ರಸಾದ ಕೊಡ್ತಾಯಿದ್ರು. ಸೊ ಇವತ್ತು ಕೊಡ್ತಾರಾ ಇಲ್ವಾ ಅನ್ನೋ ಡೌಟಲ್ಲೇ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರು ನೋಡಬೇಕು ಅನ್ನೋ ಖುಷಿಗಿಂತ ಪ್ರಸಾದ ಕೊಡ್ತಾರೆ ಅನ್ನೋ ಖುಷಿನೇ ಹೆಚ್ಚಾಗ್ಬಿಟ್ಟಿತ್ತು. ಯಪ್ಪ ಹೆಂಗೆ ಸುಡ್ತಿತ್ತು ಗೊತ್ತಾ, ಕಾಲು ನಡೀತಾ ಇದ್ರೆ. ಸೊ ಆ ನೆರಳಲ್ಲಿ ನಡ್ಕೊಂಡು ಹೋದ್ವಿ. ನಂದಿನಿ ನೋಡಿ ಏನು ಮಾಡ್ತಾ ಇದ್ದಾಳೆ, ವಿಡಿಯೋ ಹೆಂಗೆ ಬೇಕು ಹಂಗೆ ಮಾಡ್ಬಿಟ್ಟಿದ್ದೀನಿ ಅತ್ತಗೆ. ಸೊ ಅವ್ರು ಬಂದು ಪುರೋಹಿತರು. ಆಂಜನೇಯನ ನೋಡ್ತಾ ಇರ್ಬೋದು ನೀವು. ಜೋ ನೋಡಿ ವಿಡಿಯೋ ಮಾಡ್ಕೊತಾವಳೆ. ಪ್ರಸಾದ ಕೊಟ್ಟಿದ ತಕ್ಷಣವೇ ಒಂದು ಖುಷಿ ಆಯಿತು ಅಂತೀರಾ. ವಾವ್, ಫೈನಲಿ ಪಾನ್ಕ ಸಿಕ್ತು. ಸೊ ಅಲ್ಲಿ ನೋಡಿ ಯಾರೋ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಪಲಾವ್ ಅಲ್ಲ ಅದು ಟೊಮೊಟೊ ಬಾತು. ಈಸ್ಕೊಂಡು ಬಂದು ಅಲ್ಲೊಂದು ಜಾಗ ಇತ್ತು ಹರಳಿಕಟ್ಟೆ, ಕುತ್ಕೊಂಡು ಬಾರಿಸಿದ್ದು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ಬರೀ ಮಜ್ಜಿಗೆ ಇಸ್ಕೊಂಡಿದ್ದೆ. ಸೊ ನಾನು ಮೋನಿಕಾ ಚೆನ್ನಾಗಿ ತಿಂದ್ವಿ. ಮಾತ್ರ ಖಾಲಿ ಆಯಿತು. ಎಲೆ ಎಲ್ಲ ಅಲ್ಲೇ ಎಸ್ಬಿಟ್ಟು ಜೋ ಮಾತ್ರ ಯಾವಾಗಲೂ ಸ್ಲೋ ಆಗೇ ತಿಂತಾ ಇರ್ತಾಳೆ. ಇನ್ನೊಂದು ಇಸ್ಕೊಬೇಕು ಅನ್ನಿಸ್ತಾ ಇತ್ತು ಪ್ರಸಾದ ನೋಡ್ತಾ ಇದ್ರೆ, ಬಟ್ ಹೊಟ್ಟೆ ಫಿಲ್ ಆಗಿಬಿಟ್ಟಿತ್ತು. ನೋಡಿ ಇನ್ನೂ ತಿಂತಾನೇ ಇದ್ದಾಳೆ ಅವಳು ಮಾತ್ರ. ಸೊ ಈ ವೆದರ್ ತುಂಬಾ ಚೆನ್ನಾಗಿತ್ತು ಟೆಂಪಲಲ್ಲಿ. ಅಭಯ ಆಂಜನೇಯ ಟೆಂಪಲ್ ಅಂತ ಹೇಳ್ಬೋದು. ಸೊ ನಂದಿನಿ ಮಜ್ಜಿಗೆ ಇಸ್ಕೊಂಡಿರಲಿಲ್ಲ, ಮಜ್ಜಿಗೆ ಇಸ್ಕೊಂಡು ಕುಡ್ಕೊಂಡು ನೋಡಿ ಇನ್ನೂ ಜೋ ತಿಂತಾನೇ ಇದ್ದಾಳೆ. ಅವಳದು ಸ್ಟಾಪೇ ಆಗಿಲ್ಲ. ಟೈಮ್ ಬೇರೆ ಆಗ್ತಿತ್ತು, ಆಫೀಸಿಗೆ ಬೇರೆ ಹೋಗ್ಬೇಕಾಗಿತ್ತು. ಅಯ್ಯಪ್ಪ ಎಂಥ ಬಿಸಿಲು ಅಂದರೆ ಮೈಯೆಲ್ಲ ಹಂಗೆ ಬೆಂಕಿ ಹತ್ಕೊಂಡು ಹಂಗೆ ಆಗ್ತಿತ್ತು. ಅಪ್ಪಿಗೂ ಸ್ವಲ್ಪ ಈಸ್ಕೊಂಡ್ವಿ. ಇಲ್ಲೊಂದು ಶಾರ್ಟ್ ರೂಟ್ ಇತ್ತು, ಹಂಗೆ ಕಾಡು ಮಧ್ಯೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ಮೋನಿಕಾ ನಡ್ಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರು 2 ಥರ ಇದೆ. ಒಂದು ಕಡೆ ಫುಲ್ಲು ಕಾಡು, ಇಲ್ಲೆಲ್ಲ ಬೆಂಗಳೂರೆಲ್ಲ ಕಾಡು ನೋಡೋಕ್ಕೆ ಸಾಧ್ಯ ಇಲ್ಲ. ಬೇಸಿಗೆಗಾಲದಲ್ಲೆಲ್ಲ ಅಲ್ಲಿ ಚೆನ್ನಾಗಿ ಒಣಗಿಬಿಟ್ಟಿದೆ ಹುಲ್ಲೆಲ್ಲ. ಕಾಲ್ದಾರಿಲಿ ನಡ್ಕೊಂಡು ಹೋಗ್ತೀವಿ. ತುಂಬ ದಿನ ಆಗಿ ಮಾತಾಡಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು ಕಡೆ ಕಾಡು, ಒಂದು ಕಡೆ ಸಿಟಿ. ಮತ್ತೇನು ಹೇಳು, ನವಮಿ ಇಲ್ಲಿ ಮುಗೀತಾ ರೋಡಲ್ಲಿ ಹೋಗ್ತಾ ಇದ್ವಿ. ಸೊ ಅಲ್ಲೂ ಒಂದು ಕಡೆ ಪಾನ್ಕ ಮತ್ತು ಮಜ್ಜಿಗೆ ಕೊಡ್ತಾಯಿದ್ರು. ಸೊ ಮತ್ತೆ ಆಸೆ ಆಯಿತು. ಸೊ ಅಲ್ಲಿ ಫೈನಲಿ ಕುಡಿದ್ಮೇಲಂತೂ ನಿಜವಾಗ್ಲೂ ಹೊಟ್ಟೆ ಫಿಲ್ ಆಗೋಯ್ತು. ಅಲ್ಲೂ ಇಸ್ಕೊಂಡು ಕುಡಿದ್ವಿ. ಮತ್ತು ಕೋಸಂಬರಿ ತುಂಬಾ ಚೆನ್ನಾಗಿ ಮಾಡಿದರು. ಇದು ಮುನೇಶ್ವರ ಟೆಂಪಲ್ ಅಂತ ಹೇಳ್ಬೋದು.